ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾನು ಆರ್ಗಾನಿಕ್ ಫಾರ್ಮಿಂಗ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಬಿಲ್ಪತ್ರೆ ರಸಾಯನನ ಯಾವ ರೀತಿ ತಯಾರಿಸೋದು, ಅದರ ಉಪಯೋಗಗಳು, ಅದನ್ನು ಯಾವ ರೀತಿ ಬಳಸೋದನ್ನು ತಿಳಿಸ್ಕೊಡ್ತೀನಿ. ನೀವು ಇವಾಗ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ಬಿಲ್ಪತ್ರೆ ಮರ. ಈ ಥರ ದೇವಸ್ಥಾನ ಹತ್ರ ಇರ್ತವೆ ನೋಡಿ ನಿಮ್ಮೂರಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಹಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಬಂದು, ಎಷ್ಟು ಕಲೆಕ್ಟ್ ಮಾಡ್ಕೊಬಂದಿರ್ತೀರ, ಎಷ್ಟು kg ಹಣ್ಣನ್ನು ನೀವು ಕಲೆಕ್ಟ್ ಮಾಡ್ಕೊಬಂದಿರ್ತೀರ ಅಷ್ಟು kg ಬೆಲ್ಲನ ನೀವು ತಗೊಬೇಕು. ಸೊ ಆ ಬೆಲ್ಲನ ಪುಡಿ ಮಾಡಿಕೊಂಡು ನೀವು ಈ ರೀತಿ ಬಿಲ್ಪತ್ರೆನ ಒಳಗಿರೋ ಎಲ್ಲ ಹಣ್ಣಿಂದನ್ನೆಲ್ಲ ಈ ರೀತಿ ಬಿಡಿಸ್ಕೊಬೇಕು. ಇದನ್ನೆಲ್ಲ ನೀವು ಚೆನ್ನಾಗಿ ಬಿಡಿಸ್ಕೊಂಡು ಆರ್ಗ್ಯಾನಿಕ್ ಬೆಲ್ಲನ ಇದನ್ನೆಲ್ಲ ನೀವು ಬಿಡಿಸ್ಕೊಂಡಾದ್ಮೇಲೆ ಇದನ್ನು ನೀವು ಒಂದ್ಸಲಿ ತೂಕ ಮಾಡಬೇಕು, ಎಷ್ಟು kg ಇದೆ ಅಂತ. ಇದು ನಾನು ಇವಾಗ ಪ್ರಿಪೇರ್ ಮಾಡ್ತಿರೋದು ಇದು 3 kg ಇತ್ತು. ಆ 3 kg ಬಿಲ್ಪತ್ರೆ ಹಣ್ಣಿಗೆ 3 kg ಬೆಲ್ಲನ ಹಾಕಿ ಒಂದು ಸ್ವಲ್ಪ ಗೋವು ಹಾಕಿ ನಾನು ಮಿಕ್ಸ್ ಮಾಡಿ ಇದನ್ನು ಒಂದು ಕಂಟೈನರ್ ಒಳಗಡೆ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ 60 ದಿವಸ ಇಕ್ಕಿರೋದ್ರಿಂದ ನಿಮಗೆ ಲಿಕ್ವಿಡ್ ತಯಾರಾಗುತ್ತೆ. ಆ ಲಿಕ್ವಿಡ್ನ ನೀವು ಗಿಡಗಳಿಗೆ 2 ml 1 ಲೀಟ್ರಿಗೆ ವಾಟರ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಆದರೂ ಮಾಡ್ಬೋದು, ಡ್ರೆಂಚಿಂಗ್ ಆದರೂ ಮಾಡ್ಬೋದು. ಇದರಿಂದ ನಿಮಗೆ ಯಾವ್ಯಾವ ರೀತಿ ಉಪಯೋಗಗಳು ಸಿಗುತ್ತೆ ಅಂದರೆ, ಗ್ರೋತ್ ಪ್ರಮೋಟರ್ ಆಗಿ ಕೂಡ ಯೂಸ್ ಆಗುತ್ತೆ. ಯೂರಿಯಾ DAP ಬದಲು ಇದನ್ನೆಲ್ಲ ನೀವು ಬಳಸೋದ್ರಿಂದ ಆರ್ಗ್ಯಾನಿಕಲಿ ಫಾರ್ಮಿಂಗ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಗಿಡಗಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗಲಿ, ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಗಿಡಗಳು ಚೆನ್ನಾಗಿ ಬೆಳೀತವೆ, ಬೇರು ಕೂಡ ಚೆನ್ನಾಗಿ ಬೆಳೀತದೆ, ಎಲೆ, ಎಲ್ಲ ರೀತಿಯಾದ ಬೆಳವಣಿಗೆ ನೀವು ಈ ಬಿಲ್ಪತ್ರ ರಸಾಯನದಿಂದ ಕಂಡ್ಕೋಬಹುದು.